ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊಂಡೇನ್ರಿ. ನಾನು ಆರಾಮದೀನಿ ರೀ. ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೀ. ನಾ ಇವತ್ತು ಮುಂಜಾಲಿಂದ ವ್ಲಾಗ್ ಮಾಡಾಕತ್ತೀನಿ ರೀ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಆಗಿ ಹೊಸ್ದಲ ಪೂಜೆ ಮಾಡಾಕತ್ತೀನಿ ರೀ. ಹಂಗೆ ಗ್ಯಾಸ್ ಕಟ್ಟಿದೆಲ್ಲ ಒರೆಸ್ಕೊಂಡು ತೊಳ್ಕೊಂಡು ಅದನ್ನು ಪೂಜೆ ಮಾಡಿ ಚಾಲು ಮಾಡ್ಬೇಕ್ರಿ. ಮುಂಜಾನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಒಲೆ ಹೊರಸ್ಲ ಎಲ್ಲ ಪೂಜೆ ಮಾಡ್ಕೊಂಡು ಗ್ಯಾಸ್ನ ಸ್ಟೋವ್ನ ಎಲ್ಲ ಕ್ಲೀನ್ ಇಟ್ಕೋಬೇಕು. ಎಲ್ಲ ಒರೆಸ್ಕೊಂಡು ಮಾಡಿ ನಾವು ಒಲೆ ಪೂಜೆ ಮಾಡಿ ಅಡ್ಗೆ ಚಾಲು ಮಾಡ್ಬೇಕ್ರಿ. ಇವತ್ತಿಂದು ನಾಷ್ಟ ಮಾಡೋಣ್ರಿ. ಈಗ ಏನಂದ್ರೆ ಮಸಾಲೆ ದೋಸೆ ಮಾಡ್ಬೇಕಂತ ಅಂದ್ಕೊಂಡೇನ್ರಿ. ಅದಕ್ಕೆ ಎಲ್ಲ ಹಿಟ್ಟದು ಎಲ್ಲ ನಿನ್ನೆ ರುಬ್ಬಿಟ್ಕೊಂಡಿದ್ದೇವೆ ರೀ. ಎಲ್ಲ ಚಲೋ ಉಬ್ಬಿ ಬಂದತ್ರಿ ಹಿಟ್ಟು ನೋಡಿಟ್ಟಿವ್ರಿ. ಈಗ ಇನ್ನು ದೋಸೆ ಮಾಡ್ಬೇಕ್ರಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದ್ರೆ ಮನ್ಯಾಗ ದೋಸೆ ಬೇಡಿದಾರ್ರಿ. ಅದಕ್ಕೆ ದೋಸೆ ಅಂತೂ ಹಾಕಿವ್ರಿ. ಇನ್ನು ಚಾಲು ಮಾಡ್ಬೇಕ್ರಿ. ಅದ್ರಾಗ ಸ್ವಲ್ಪ ಸ್ಪೆಷಲ್ ಇರ್ಲಿ ಅಂಥೇಳಿ ಒಂದಿಟ್ಟು ಬೆಣ್ಣೆ ಮಾಡಿ ಅದಕ್ಕೆ ದೋಸೆ ಮಾಡ್ಬೇಕು ಅಂದ್ಕೊಂಡಿವ್ರಿ. ಹಂಗೆ ಬರ್ರಿ ಚಾಲು ಮಾಡೋನು. ಸ್ವಲ್ಪ ಬಟಾಟಿ ಎಲ್ಲ ಸಿಪ್ಪೆ ಸುಲಿದು ತೊಳೆದು ಕುದಿಯಕ್ಕೆ ಇಡಾಕತ್ತೀವ್ರಿ ಬಟಾಟಿ ಪಲ್ಯ ಮಾಡ್ಕೊಳ್ಳೋ ಸಂಬಂಧ. ಆಮೇಲೆ ಅದು ಕುದಿಯುತನ ಚಟ್ನಿ ಮಾಡ್ಬೇಕಂತ ಹೇಳಿ ಎಲ್ಲ ಸಜ್ಜು ಮಾಡ್ಕೊಂಡೀವಿ ನೋಡ್ರಿ. ಚಟ್ನಿನೂ ರುಬ್ಬಿದೀವ್ರಿ. ಕೊಬ್ಬರಿ ಎಲ್ಲ ನಿಮಗೆ ಗೊತ್ತಾಯ್ತು ಚಟ್ನಿ ಮಾಡೋದು ಅವೆಲ್ಲ ರುಬ್ಕೊಂಡು ಹಾಕ್ಕೊಂಡಿವ್ರಿ. ಅದಕ್ಕೆ ಒಗ್ಗರ್ಣೆ ಕೊಡಾಕತ್ತೀವ್ರಿ. ಈಗ ಒಗ್ಗರ್ಣೆ ಕೊಟ್ಬಿಟ್ರೆ ಚಟ್ನಿ ರೆಡಿ ಆತ್ರಿ. ಎಲ್ಲ ಕರಿಬೇವ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಎಣ್ಣೆ, ಅರಿಶಿನ ಪುಡಿ ಎಲ್ಲ ಹಾಕಿ ಕರಿಬೇವು ಹಾಕಿ ಚಟಾಪಟ ಅನಿಸಿ ಒಗ್ಗರ್ಣೆ ಕೊಟ್ಬಿಟ್ರೆ ಚಟ್ನಿ ತಯಾರಾತು ನೋಡ್ರಿ. ಇನ್ನು ಚಟ್ನಿ ಆಯ್ತು. ಬಟಾಟಿ ಪಲ್ಯ ನೋಡೋಣ್ರಿ. ಇನ್ನು ಚಟ್ನಿ ಬೇರೆ ಬೇರೆ ಥರನೂ ಮಾಡ್ತಾರೆ. ಶೇಂಗಾ ಚಟ್ನಿನೂ ಮಾಡ್ತಾರೆ. ನಾವು ಇದನ್ನು ಮಾಡೀವ್ರಿ ಇವತ್ತು. ಇನ್ನು ಬಟಾಟಿ ಪಲ್ಯ ಮಾಡ್ಕೊಳಕತ್ತೀವಿ ನೋಡ್ರಿ. ಎಲ್ಲ ಜೀರಿಗೆ ಸಾಸ್ವೆ ಎಲ್ಲ ಹಾಕಿವ್ರಿ. ಎಡಿಟ್ ಮಾಡೋದ್ರಾಗ ಒಂದೆರಡು ತೊಂದರೆ ಆಗೈತ್ರಿ. ಇದು ಅರ್ಧ ಬರಾಕತ್ತೈತಿ. ದಯವಿಟ್ಟು ಸಹಕರಿಸ್ಬೇಕು ಎಲ್ಲರೂ. ಫಸ್ಟ್ ಟೈಮ್ ವೀಡಿಯೋ ಮಾಡಾಕತ್ತೀವ್ರಿ. ನಾವು ಸರಿಯಾಗಿ ಮಾಡಕ್ಕೆ ಬಂದಿಲ್ಲ ನೋಡ್ರಿ. ಈಗ ಪಲ್ಯದ ಒಗ್ಗರಣೆ ಕೊಡಾಕತ್ತೀವ್ರಿ. ನಾವು ಎಲ್ಲ ಒಗ್ಗರಣೆ ಆಗಿಂದ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಜೀರಿಗೆ, ಸಾಸ್ವೆ, ಎಣ್ಣೆ, ಉದ್ದಿನಬೇಳೆ ಎಲ್ಲ ಹಾಕಿ ಫ್ರೈ ಮಾಡಾಕತ್ತೀವ್ರಿ. ಇಟ್ಟು ಫ್ರೈ ಆಗಿಂದ ಇದಕ್ಕೆ ಕುದಿಸಿಟ್ಟಿದ್ದು ಬಟಾಟಿ ತೊಗೊಂಡು ಸಣ್ಣ ಸಣ್ಣ ತುಂಡು ಮಾಡಿ ಇಟ್ಟಿದ್ದೀವ್ರಿ. ಅದನ್ನು ಹಾಕಿ ತಿರುವಾಡಿ ಬಿಟ್ರೆ ಬಟಾಟಿ ಪಲ್ಯ ಆಯ್ತು ನೋಡ್ರಿ. ಎಲ್ಲ ಹಸಿ ವಾಸನೆ ಹೋಗುತ್ತನ ಹುರ್ಕೋಬೇಕ್ರಿ ಎಣ್ಣೆಯಾಗ. ಒಂದಿಟ್ಟು ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಕೆಂಪು ಆಗ್ಬೇಕು ಅಲ್ಲಿ ಹುರ್ಕೊಂಡು ಕುದಿಸಿದ ಬಟಾಟಿ ಹಾಕಿ ತಿರುವಾಡಿ ಉಪ್ಪು ಕೊತ್ತಂಬರಿ ಎಲ್ಲ ಹಾಕಿ ತಯಾರಿಸಿ ಮಾಡಿಬಿಟ್ರೆ ಬಟಾಟಿ ಪಲ್ಯ ಸಿದ್ಧ ಆಯ್ತು ನೋಡ್ರಿ. ಇದಕ್ಕೆ ಸಕ್ಕರೆ ಮ್ಯಾಲೆ ಹಾಕೋರು ಹಾಕೋತಾರೆ, ಹಾಕಲ್ದವ್ರು ಇಲ್ಲ. ಆಪ್ಷನಲ್ ರೀ. ನಿಮ್ಮ ಇಷ್ಟ ಇದ್ರೆ ಹಾಕೋರಿ, ಇರ್ಲಿಕ್ಕೆ ಬೇಡ್ರಿ. ಕೊತ್ತಂಬರಿ ಎಲ್ಲ ಹಾಕಿ ಚಲೋ ತಂಗ ಒಂದು ತಿರುವಿ ಬಿಟ್ರೆ ಬಟಾಟಿ ಪಲ್ಯ ತಯಾರಾಯ್ತು ನೋಡ್ರಿ. ಮನ್ಗಂಡ ನಮ್ಮ ಕಡೆ ಮಂದಿಗೆ ದೋಸೆದಾಗ ಚಟ್ನಿ ಇರ್ಲಿಕ್ಕೂ ನಡಿತೈತೆ ರೀ. ಬಟಾಟಿ ಪಲ್ಯ ಬೇಕ್ರಿ. ಅದಕ್ಕೆ ಪಲ್ಯ ಮಾತ್ರ ನಾವು ಸ್ಕಿಪ್ ಮಾಡೋದೇ ಇಲ್ಲರಿ. ದೋಸೆ ಮಾಡಿದಾಗ ಪಲ್ಯ ಬೇಕಾರಿ ನಮ್ಮ ಮಂದಿಗೆ. ಹಿಂಗಾಗಿ ಚಲೋ ಬಟಾಟಿ ಪಲ್ಯ ಮಾಡಿದೇವ್ರಿ ನೋಡ್ರಿ. ಪಲ್ಯ ಚಲೋ ತಂಗ ಬಂದಿತ್ತು. ಪಲ್ಯ ಆತ್ರೆ. ನಮ್ಮ ಕಡೆ ಮಂದಿ ದೋಸೆ ಅದು ಭಾಳ ಇಷ್ಟಲೇ ತಿಂತಿರ್ತಾರೆ. ಅದ್ರಾಗ ಒಂದಿಟ್ಟು ಬೆಣ್ಣೆ ಪನ್ನಿ ಹಾಕಿ ಮತ್ತಷ್ಟು ಟೇಸ್ಟ್ ಮಾಡಿದ್ರೆ ಇನ್ನೂ ಇಷ್ಟಪಟ್ಟು ತಿಂತಾರೆ. ಹೀಗಾಗಿ ಇವತ್ತು ಇನ್ಸ್ಟಂಟಾಗೆ ಈಗಿಂದೀಗ ಬೆಣ್ಣೆ ತಯಾರು ಮಾಡಿ ಈಗಿಂದೀಗ ದೋಸೆ ಮಾಡಿದ್ರಿ. ಅದಕ್ಕಾಗಿ ಇವತ್ತಿನ ಸ್ಪೆಷಲ್ ಅದ ರೀ, ಬೆಣ್ಣೆದು ದೋಸೆ ಮಾಡಿದ್ರಿ. ಮತ್ತು ಈಗ ನೆಕ್ಸ್ಟ್ ಕೆಂಪು ಚಟ್ನಿ ಅದು ಮಾಡೋಣ್ರಿ. ಕೆಂಪು ಚಟ್ನಿ ಮಾಡಿ ಅದನ್ನಟ್ಟು ಹಾಕಿರ ಮತ್ತಷ್ಟು ಟೇಸ್ಟ್ ಬರ್ತೈತೆ ರೀ. ಕೆಂಪು ಚಟ್ನಿ ಹಾಕಿ ಏನಿಲ್ಲ ರೀ. ಕೆಂಪು ಚಟ್ನಿಗೆ ಏನು ಭಾಳ ಏನು ಬೇಕಾಗಿಲ್ಲ. ಒಣ ಮೆಣ್ಸಿನ್ಕಾಯಿ ಇರಲಿ ಅಂದ್ರೆ ಹಸಿ ಮೆಣ್ಸಿನ್ಕಾಯಿನ ಒಣಗಿ ಕೆಂಪಾಗಿರ್ತಾವೆ ನೋಡ್ರಿ, ಅವನ್ನ ಹಾಕಿದ್ರೆ ನಡಿತೈತೆ ರೀ. ಮೆಣ್ಸಿನ್ಕಾಯಿ ಹಾಕೋದು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋದು, ಜೀರಿಗೆ ಹಾಕೋದು, ಅಷ್ಟು ಉಪ್ಪು ಹಾಕೋದು, ಅಷ್ಟು ಕೊತ್ತಂಬರಿ ಹಾಕೋದ್ರಿ. ಇಷ್ಟು ಹಾಕಿಬಿಟ್ರೆ ಕೆಂಪು ಮೆಣ್ಸಿನ್ಕಾಯ್ದು ಇಂಗ್ರೀಡಿಯೆಂಟ್ಸ್ ತಯಾರಿ. ಆಮೇಲೆ ಒಂದಿಷ್ಟು ಕಡ್ಲೆಬೇಳೆ ನೆನಾಕಿರ್ತೀವ್ರಿ. ಆವಷ್ಟು ಕಡ್ಲೆಬೇಳೆ ಹಾಕಿದ್ರೆ ಅದು ನೆನಾಕಿದ್ದು ಚಲೋ ತಂಗ ಸ್ವಚ್ಛಂಗೆ ತೊಳೆದು ನೆನಾಕಿರ್ತೀವ್ರಿ. ಅವ ಚಲೋ ನೀರು ಇರ್ತಾವ್ರಿ. ಅವನ್ನೊಂದು ಸ್ವಲ್ಪ ಹಾಕಿದ್ರೆ ಈಗ ಇಟ್ಟು ಮಾಡೋದ್ರಾಗ ಮನ್ಯಾಗ ಚಹಾ ಬೇಕಾತ್ರಿ. ನಮ್ಮ ಕಡೆ ಗೊತ್ತಿರಲ್ಲ ನಿಮಗೆ, ಉತ್ತರ ಕರ್ನಾಟಕದವ್ರು ನಾವು ಹೇಳಿ ಕೇಳಿ ಹರೇಗಳ ಚಹಾ ಬೇಕ್ರಿ ನಮ್ಮಲ್ಲಿ.
ಅದಕ್ಕಾಗಿ ಅಟ್ಟು ಮಾಡಿಬಿಡ್ದ ಚಹಾ ಬೇಡದ್ರು ಚಹಾಕ್ಕೆ ಇಟ್ಟಿವು. ಇನ್ನು ರುಬ್ಕೊಂಡಿಲ್ರಿ ಕೆಂಪು ಚಟ್ನಿ ಮಸಾಲೆ ಇನ್ನು ಮ್ಯಾಲ ರುಬ್ಕೊತೀವಿ ಅನ್ಕ ಚಹಾಕ್ಕಿಟ್ಟು ರುಬ್ಕೊಳಕತ್ತೀವಿ ಅಂದ್ರೆ ಈ ಕಡೆ ಚಹಾ ಕುದಿತತ್ತಿ ಆ ಕಡೆ ಅದು ಆಕತಿ ಅಂತ ಹೇಳಿ ಈಗ ರುಬ್ಬಾತಿ ನೋಡ್ರಿ ಕೆಂಪು ಚಟ್ನಿ ರುಬ್ಬಿದೇವ್ರಿ. ಇನ್ನೊಂದು ಸ್ವಲ್ಪ ತರಿಯಾಗಿತ್ತು ಅದಕ್ಕಾಗಿ ಕಡಲೆಬೇಳೆ ನೆನೆಸಿ ನೀರು ಹಾಕ್ಕೊಂಡು ಇನ್ನೊಟ್ಟು ರುಬ್ಬಾಕತ್ತೀವ್ರೆ. ಕೆಂಪು ಚಟ್ನಿ ರುಬ್ಬೋದು ನಡೆದತ್ರೆ. ಕೆಂಪು ಚಟ್ನಿ ತಯಾರಾಯ್ತು. ಇನ್ನು ಚಹಾ ಒಂದು ಏನಾಯ್ತು ನೋಡೋಣ ಬರ್ರಿ. ಚಹಾನು ಕುದಿಯಾಕತ್ತತ್ರೆ ಅದಕ್ಕೆ ಹಾಲು ಹಾಕಿವ್ರಿ. ಈಗ ನೋಡ್ರಿ ಚಹಾನು ಚಲೋ ತಂಗೆ ಕುದ್ದತ್ತಿ ಹಾಲು ಹಾಕಿವು ಎಲ್ಲ ಮಾಡೀವಿ. ಇದನ್ನು ಮೊದಲು ಸರ್ವ್ ಮಾಡಿ ಬಂದು ಮಂದಿನ ಶಾಂತ ಮಾಡಿ ಮುಂದೆ ಹೋಗೋಣ್ರಿ ನಮ್ಮ ದೋಸೆ ರೆಸಿಪಿಗೆ. ಚಹಾ ಕೊಟ್ಟಾತ್ರಿ ಎಲ್ಲರಿಗೆ. ಇನ್ನು ಮುಂದೆ ಇಲ್ಲಿ ಬತ್ತು ನೋಡ್ರಿ ಮಸ್ತ್ ಪಾಯಿಂಟ್ ಅಂದ್ರೆ ಫ್ರೆಶ್ ಬೆಣ್ಣೆ ಮಾಡೋದು ಹೆಂಗೆ ಅನ್ನೋದು. ಈಗ ಹಾಲು ಕಾಸಿ ಚಲೋ ಫ್ರಿಜ್ನಾಗ ಇಟ್ರೆ ಬೆಣ್ಣೆ ಇದು ಕೆನೆ ಬರ್ತೈತ್ರಿ. ಆ ಕೆನೆ ಎಲ್ಲ ಕಲೆಕ್ಟ್ ಮಾಡಿ ತೆಗೆದು ಮಿಕ್ಸರ್ನಾಗ ಹಾಕಿ ಗರ್ ಅನಿಸ್ಬಿಟ್ರೆ ಏನಿಲ್ಲ ರೀ ಫ್ರೆಶ್ ಬೆಣ್ಣೆ ತಯಾರಾಗಿಬಿಡ್ತೈತೆ ರೀ. ಏನು ಭಾಳ ಏನಿಲ್ಲ ರೀ, ರಿವರ್ಸ್ ಒಂದು 2-3 ಸಲ ಗರ್ ಅನಿಸ್ಬಿಟ್ರೆ ಬೆಣ್ಣೆ ಬಿಡ್ತೈತೆ ರೀ. ಸ್ವಲ್ಪ ತಂಪು ನೀರು ಹಾಕಿದ್ರೆ ಅದ್ರ ತಂಪು ನೀರು ಅಂದರೆ ನಾವು ಮಿಕ್ಸರ್ನಾಗ ಬೆಣ್ಣೆ ಹಾಕ್ತಿರ್ತಿರ್ಲಿ ಅದನ್ನ ಫ್ರಿಜ್ನಾಗ ತೆಗೆದಿಟ್ಟಿರ್ತೀವ್ರಿ. ಆ ತಂಪು ಇದ್ದೇ ಇರ್ತೈತಿ. ಒಂದು 2-3 ಸಲ ಗರ್ ಅನಿಸ್ಬಿಟ್ರೆ ಆಯ್ತು ನೋಡ್ರಿ. ಎಷ್ಟು ಬಾರಿ ಬೆಣ್ಣೆ ಬತ್ತು ನೋಡ್ರಿ. ಸ್ವಲ್ಪ ಕೆನೆ ಇತ್ತು ಕರೆ ಆದರೂ ಎಷ್ಟು ಬೆಣ್ಣೆ ಬಂದೈತೆ ನೋಡ್ರಿ. ಒಂದು ಬಟ್ಟಲ್ ತುಂಬೈತ್ರಿ ಬೆಣ್ಣೆ ಹೂವಿನಂಗೆ ಸಾಫ್ಟ್. ಅಷ್ಟು ಬೆಣ್ಣೆ ಚಲೋ ಬಂದೈತೆ ನೋಡ್ರಿ. ನಮ್ಮ ಮನ್ಯಾಗಾರ ಬೆಣ್ಣೆ ಎಲ್ಲರಿಗೆ ಭಾಳ ಇಷ್ಟ ರೀ. ನನ್ನ ಮಗಳಾರ ಬೇರೆ ಒಂದು ಬಾಟ್ಲು ಬೆಣ್ಣೆನ ತಿಂತಾಳ್ರಿ ಆಕೆ ಊಟದ ಟೈಮ್ನಾಗ. ಅಷ್ಟು ಇಷ್ಟ ರೀ ಆಕೆ ಬೆಣ್ಣೆ. ಬೆಣ್ಣೆ ರೆಡಿ ಆಯ್ತು. ಇನ್ನು ದೋಸೆ ಮಾಡೋಣ ಬರ್ರಿ. ನೋಡ್ರಿ ಹಿಟ್ಟು ಚಲೋ ಉಬ್ಬಿತ್ತು. ದೋಸೆ ಹಾಕಿವು ಅದ್ರ ಮ್ಯಾಗ ಬೆಣ್ಣೆ ಹಚ್ಚಾಕತ್ತೀವು. ಇನ್ನು ಕೆಂಪು ಚಟ್ನಿ ಒಂದು ಹಚ್ಚಿದ್ರೆ ನೋಡ್ರಿ ಮಸ್ತ್ ಕಾಣತ್ತದ ದೋಸೆ. ಕೆಂಪು ಚಟ್ನಿ ಒಂದು ಹಚ್ಚಿ ದೋಸೆ ಫುಲ್ ಚಲೋ ತಂಗೆ ಫ್ರೈ ಮಾಡಿ ಸುತ್ತಿ ಕೊಟ್ಬಿಟ್ರೆ ದೋಸೆ ರೆಡಿ ರೀ. ಇದು ಮಗ್ಲು ಪಲ್ಯ ಚಟ್ನಿ ಹಚ್ಕೊಂಡ್ಬಿಟ್ರೆ ಭಾರಿ ನೋಡ್ರಿ. ಇನ್ನು ಸೆಟ್ ದೋಸೆ ಹಾಕಿ ಬರೀ ಮಗಳ ಸಂಬಂಧ ಆಕೆಗೆ ತೆಳ್ಳಂಗೆ ಕಟ್ಟಿ ಹಾಕಿರ ತಿನ್ನಲ್ಲ ಅಂತೇಳಿ ಮೆತ್ತಗೆ ಸ್ವಲ್ಪ ದಪ್ಪ ಆಲತ್ತೆ ಸೆಟ್ ದೋಸೆ ಹಾಕೀನಿ. ಆಕೆಗೆ ಈಗ ಊಟ ಮಾಡ್ಸಾಕತ್ತೀನಿ ರೀ. ಬೂ ಹೋಗುನವ ಓಮ್ಗೆ ಹೋಗುನು ಅಂಥೇಳಿ ಪೂಸಿ ಹೊಡೆದು ತಿನ್ಸಾಕತ್ತೀನಿ ರೀ. ಇರ್ಲಿಕ್ಕತ್ತೇನೋ ಕಿರಿಕಿರಿ ಮಾಡ್ತಾರು. ಕಾರ್ನ್ಯಾಗ ಹೋಗುನವ ಅಂಥೇಳಿ ಪೂಸಿ ಹೊಡೆದು ತಿನ್ಸಾಕತ್ತೀನಿ ರೀ. ಆಕೆಗೆ ಚಲೋ ಆಗೈತಿ ಮಮ್ಮಿ ಅಂತ ಹೇಳ್ಕೊತ ತಿನ್ನಾಕತ್ತಾಳ್ರಿ. ನೋಡ್ರಿ ದೋಸೆ ಎಷ್ಟು ಚಲೋ ಬರಾಕತ್ತಾವು. ಎಲ್ಲರೂ ಮಾಡ್ತಿರ್ತೀರಿ. ನಾವು ಹೆಂಗೆ ಮಾಡ್ತೀವಿ ಅದು ತೋರ್ಸಾಕತ್ತೀವಿ ಒಟ್ಟಾರೆ. ಇದೇನು ಏನು ಯಾರು ಮಾಡಲು ತೋರ್ಸಾಕತ್ತೀರಿ ಅನ್ಬೇಡ್ರಿ. ನಾವು ಹೆಂಗೆ ಮಾಡ್ತೀವಿ ಅದನ್ನು ತೋರ್ಸಾಕತ್ತೀವ್ರಿ. ನೋಡ್ರಿ ಚಲೋ ಆಗೈತೆ ರೀ. ಬೆಣ್ಣೆ ಹಚ್ಚಿ ಕೆಂಪು ಚಟ್ನಿ ಹಚ್ಚಿ ಚಲೋ ಆಗೈತೆ ರೀ ದೋಸೆ. ಅದಕ್ಕೆ ಮತ್ತು ನೋಡ್ಬೋದು ನೀವು ದೋಸೆ ಚಲೋ ಬರಾಕತ್ತಾವು. ನೀವು ಮಾಡ್ತಿರ್ತೀರಿ. ನಾವು ಹಿಂಗೆ ಮಾಡಕತ್ತೀವಿ ತೋರ್ಸಾಕತ್ತೀವಿ ನಿಮ್ಗೆ. ಚಲೋ ಆಯ್ತು ನೋಡ್ರಿ. ದೋಸೆ ಚಲೋ ಬಂದಿದ್ದು ರೀ. ಎಲ್ಲರೂ ಇಷ್ಟಲ್ಲೇ ತಿಂದ್ರಿ. ಮಗಳು ತಿಂದಳು. ಈಗ ದೇವಸ್ಥಾನಕ್ಕೆ ಹೊಂಟಿವಿ ನೋಡ್ರಿ. ಕಾರ್ನ್ಯಾಗ ಫುಲ್ ಎಂಜಾಯ್ ಮಾಡ್ಕೊತ ಹೊಂಟಿವಿ. ಬಟರ್ಫ್ಲೈ ಅಂಥೇಳಿ ಹಾಡಿಗೆ ಡ್ಯಾನ್ಸ್ ಮಾಡ್ಕೊತ ಕೂತಾಳೆ ಗಾಡ್ಯಾಗ ಎಂಜಾಯ್ ಮಾಡ್ಕೊತ. ನರ್ಸರಿಗೆ ಹೋಗ್ತಾಳ್ರಿ. ಅಲ್ಲೆಲ್ಲ ಚಲೋ ರೈಮಿಂಗ್ಸ್ ಎಲ್ಲ ಕಲಿಸ್ತಾರೆ. ಅವೇ ಡ್ಯಾನ್ಸ್ ಮಾಡೋದು ಹಾಡು ಹೇಳೋದು ಎಲ್ಲ ಮಾಡ್ತಿರ್ತಾಳ್ರಿ. ಎಂಜಾಯ್ ಮಾಡ್ತಾಳ್ರಿ. ಕಾರೊಳಗೆ ಹೋಗ್ಬೇಕಾರೆ ಭಾಳ ಇಷ್ಟ ಆಕೆಗೆ. ಅದಕ್ಕೆ ಆಕೆ ಏನರ ಮಾತು ಕೇಳಿಲ್ಲ ಅಂದ್ರೆ ಕಾರ್ನ್ಯಾಗ ನೀನು ಕರ್ಕೊಂಡು ಹೋಗಲ್ಲ ನೋಡಿ ಬಿಟ್ಟು ಹೋಗ್ತೀವಿ ನೋಡು ಅಂದೀವಿ ಅಂದ್ರೆ ಆಯ್ತು ರೀ. ಶಾಣೆ ಆಗಿಬಿಡ್ತಾಳ್ರಿ. ಅದಕ್ಕೆ ಆಕೆಗೆ ಅದ ವೀಕ್ನೆಸ್ ರೀ ಆಕಿದ. ಅದನ್ನು ಹೇಳೋದು. ಇಲ್ಲಿ ನಮ್ಮ ಯಜಮಾನ್ರು ಡ್ರೈವ್ ಮಾಡತ್ತಾರ್ರಿ. ಅವರು ಹಾಡು ಹೇಳ್ಕೋತ ಎಂಜಾಯ್ ಮಾಡ್ಕೋತ ಡ್ರೈವ್ ಮಾಡತ್ತಾರ. ನಮ್ಮ ಗಂಡ ಹೆಂಡತಿಗೆ ಇಬ್ಬರಿಗೂ ಹಾಡು ಹೇಳೋದಂದ್ರೆ ಭಾಳ ಇಷ್ಟ ನೋಡ್ರಿ. ನಾವು ಅಷ್ಟು ಚಂದ ಏನು ಹಾಡಂಗಿಲ್ಲ ಖರೆ ಆದ್ರೆ ಹಾಡೋದಂದ್ರೆ ನಮಗೊಂದು ಖುಷಿ ರೀ ಅದು. ಅದಕ್ಕಾಗಿ ಯಾವತ್ತೂ ಹಾಡು ಗುನ್ಗುಣಿಸ್ತಿರ್ತೀವಿ. ಹಾಡಾತಾರೆ. ಹಾಡ್ಕೋತ ಎಂಜಾಯ್ ಮಾಡ್ಕೊತ ಡ್ರೈವ್ ಮಾಡಕತ್ತಾರ. ಆತು ಇನ್ನೇನು ಸಮೀಪ ಬಂದೀವಿ ರೀ. ಇನ್ನೇನು ದೇವಸ್ಥಾನ ಸಮೀಪ ಐತಿ. ಆಕೆ ಮಗಳು ಟೆಡ್ಡಿ ಬೇರ್ ಅಂತೇಳಿ ಆ ಸಾಂಗಿಗೆ ಡ್ಯಾನ್ಸ್ ಮಾಡಕತ್ತಾಳ್ರಿ. ಗಾಡ್ಯಾಗ ಫುಲ್ ಜೋರು ಸೌಂಡ್ ಇಟ್ಟು ಪ್ಲೇ ಮಾಡೋದು ಅದು ಡ್ಯಾನ್ಸ್ ಮಾಡ್ಕೊತ ಕುಂದಿರ್ತಾಳ್ರಿ. ಇಲ್ಲಾಂದ್ರೆ ಕೆಟ್ಟ ಕಿರಿಕಿರಿ ಮಾಡ್ತಾಳ್ರಿ. ಡೋರ್ ತೆಗ್ಯಾಕೆ ಹೋಗೋದು ಹಿಂಗೆಲ್ಲ ಮಾಡ್ತಾಳೆ. ಅದಕ್ಕಾಗಿ ಆಕೆ ಹಾಡು ಹಚ್ಚಿ ಕೊಟ್ಟು ಬಿಡೋದ್ರಿ. ಮಾಡ್ಕೋತ ಕೂತು ಬಿಡ್ತಾಳ್ರಿ. ಅದಕ್ಕೆ ಭಾಳ ಏನು ದೂರ ಇಲ್ಲ ದೇವಸ್ಥಾನ. ನಮ್ಮ ಮನೆ ದೇವ್ರು ರೀ ಅದ. ಅದಕ್ಕಾಗಿ ಶ್ರಾವಣ ಮಾಸ ಐತೆ ಅಂತೇಳಿ ಹೊಂಟೀವಿ. ಕೊನ್ನೂರು ಅಂತ ಊರ ಹೆಸರು. ಕರಿಸಿದ್ದೇಶ್ವರ ದೇವರು ಅಂತೇಳಿ ಡ್ಯಾನ್ಸ್ ಕುರುಬರ ದೇವ್ರು ರೀ. ಭಾಳ ಎಂಜಾಯ್ ಚಲೋ ಅಲಂಕಾರ ಎಲ್ಲ ಮಾಡಿರ್ತಾರೆ. ದೊಡ್ಡ ದೇವಸ್ಥಾನ. ನಮ್ಮ ಮಂದಿ ಎಲ್ಲ ಭಾಳ ನೋಡ್ಕೋತಾರೆ. ಅಲ್ಲಿರ ಒಟ್ಟು ಜಾಗನೇ ಇರಂಗಿಲ್ಲ ಅಷ್ಟು ಮಂದಿ ಭಕ್ತರು ಅಷ್ಟು ಇರ್ತಾರೆ ನೋಡ್ರಿ. ನಮ್ಮ ದೇವಸ್ಥಾನ ಬಂದೇ ಬಿಡ್ತು ದೇವಸ್ಥಾನ ಹಿಂಗೈತೆ ನೋಡ್ರಿ. ಚಲೋ ಐತಿ. ಜಿಲ್ಲಾ ಜಮಖಂಡಿ ತಾಲೂಕು ಮೂರ್ತಿ ಮೇಲೆ ನಾಗರ ಹಾವಿನ ಇದನ್ನು ಈ ಕನ್ಸ್ಟ್ರಕ್ಷನ್ ಮಾಡತ್ತಾರ. ಶಿವನ ಗತೆ ಕೊಡ್ತಾರ ಮ್ಯಾಲ ನಾಗರ ಹಡಿ. ಇವಾಗ ಕನ್ಸ್ಟ್ರಕ್ಷನ್ ಮಾಡತ್ತಾರ. ಇದ್ದಿದ್ದಿಲ್ಲ
ನೋಡ್ರಿ ಗುಡಿ ಎಷ್ಟು ದೊಡ್ಡದೈತಿ ಎಲ್ಲ ಚಂದ ಭಾಳ ಐತ್ರಿ. ಗುರುಬರ ದೇವ್ರಿ ಇವ ಆಯ್ತಾರ್ಕೊಮ್ಮೆ ಇವನು ವಾರ ಇರ್ತೈತ್ರಿ ಕರಿಸಿದ್ದೇಶ್ವರಪ್ಪನ ವಾರ. ನೋಡ್ರಿ ಗುಡಿ ಒಳಗೆಲ್ಲ ಎಷ್ಟು ಚಂದ ಮಾಡ್ಯಾರ, ಶ್ರಾವಣ ಮಾಸ ಐತತ್ ಹೇಳಿ ನೋಡ್ರಿ ಎಲ್ಲ ಲೈಟಿಂಗ್ಸ್ ಹಾಕ್ಯಾರ, ಚಂದ ಐತಿ ಗುಡಿ ಎಲ್ಲ. ಅದ್ರ ಪಾಳೆನ ಭಾಳ ಇದ್ದವು ರೀ. ಏನು ಎಷ್ಟು ಗುದ್ದಾಡಿದ್ರು ನಮಗೆ ಸರಿಯಾಗಿ ದರ್ಶನನೇ ಆಗಲಿಲ್ಲ. ಹಂಗೋ ಹಿಂಗೋ ದರ್ಶನ ಮಾಡ್ಕೊಂಡು ಹೊರಗೆ ಬಂದೀವ್ರಿ. ಅದಕ್ಕಾಗಿ ಪಿಕ್ಸ್ ಎಕ್ಸ್ಟ್ರಾ ಹಾಕಿ ನಿಮಗೆ ದೇವ್ರು ಹೆಂಗದಾನ ಅಂತ ತೋರ್ಸಕ್ಕೆ. ನೋಡ್ರಿ ನಮ್ಮ ಕೊನೂರು ಕರಿಸಿದ್ದೇಶ್ವರ ಅಲಂಕಾರ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಹಿಂಗೆಲ್ಲ ದೇವಸ್ಥಾನದಾಗ ಹಿಂಗೆಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿರ್ತಾರೆ. ಕೊನ್ನೂರು ಕರಿಸಿದ್ದೇಶ್ವರ ರೀ ಇವರು ದೇವಸ್ಥಾನ ಎಷ್ಟು ಮಸ್ತ್ ಐತಿ ನೋಡ್ರಿ. ಎಲ್ಲರೂ ಭಾರಿ ಐತಿ ದೇವಸ್ಥಾನ ನೋಡ್ರಿ. ನೋಡ್ರಿ ಎಷ್ಟು ಸೂಪರ್ ಆಗೈತಿ ದೇವಸ್ಥಾನ. ನಾವು ದರ್ಶನ ತೊಗೊಂಡು ಬಂದೀವ್ರಿ, ಮನೆಗೆ ಬಂದೀವ್ರಿ. ಇವತ್ತು ನಮ್ಮ ಅಣ್ಣನ ಮಗಳ ರೇಖೆ ಈಕಿದು ಉಡ್ದಟ್ಟಿ ಕಾರ್ಯಕ್ರಮ ಇತ್ತು ರೀ. ಉಡ್ದಟ್ಟಿನೂ ಅಂತೀವ್ರಿ, ನಾರಿದಟ್ಟಿ ಅಂತಾರೆ, ಉಟ್ಗಿರ್ನಿ ಅಂತಾರೆ, ಹೀಗೆಲ್ಲ ಅಂತಾರೆ ರೀ. ಹೆಣ್ಮಕ್ಳಿಗೆ ಚೊಚ್ಚಲ ಹೆಣ್ಮಕ್ಳಿಗೆ ನಮ್ಮ ಕಡೆ ಸೋದರ ಮಾವುಗಳು ಅಂದ್ರೆ ಅವನ ತವ್ರ ಮನೆಯವ್ರು ಬಂದು ಸೀರೆ ದಂಡಿ ಬಳೆ ಉಡಿಸಿ ಮುಗ್ಮಾಡ್ ಚುಚ್ಚಿ ಬಂಗಾರ ತಂದು ಹಿಂಗೆಲ್ಲ ಹಾಕಿ ಕುಂದ್ರಿಸಿ ಉಡ್ಯದಾಗ ಬಾಳೆ ಅನ್ನೋದೆಲ್ಲ ಹಾಕಿ ಆರತಿ ಮಾಡಿ ಹಾಡ ಹಾಡಿ ಫಂಕ್ಷನ್ ಮಾಡ್ತಾರೆ ರೀ. ಇಷ್ಟು ಇರ್ಲಿಕ್ಕೆ ಮುಗೀತು ರೀ.